ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪ್ರೆಗ್ನೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಟು ಪ್ರೆಗ್ನೆನ್ಸಿ. ಸೊ ಫಸ್ಟ್ ನಾವು ಡೆಫಿನೇಷನ್ ನೋಡೋಣ, ವಾಟ್ ಈಸ್ ಪ್ರೆಗ್ನೆನ್ಸಿ ಅಂತ. ಪ್ರೆಗ್ನೆನ್ಸಿ ಈಸ್ ದ ಪೀರಿಯಡ್ ಫ್ರಮ್ ಕನ್ಸೆಪ್ಷನ್ ಟು ಬರ್ತ್. ಓಕೆ, ಸೊ ಇದೇನಿದೆ, ಇಟ್ ಈಸ್ ಅ ಟೈಮ್ ಪೀರಿಯಡ್ ಬಿಟ್ವೀನ್ ಕನ್ಸೆಪ್ಷನ್ ಆ್ಯಂಡ್ ಬರ್ತ್. ಓಕೆ, ಸೊ ಕನ್ಸೆಪ್ಷನ್ನಿಂದ ಬರ್ತ್ ಆಗೋ ಸಮಯಕ್ಕೆ ನಾವು ಏನಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಕನ್ಸೆಪ್ಷನ್ ಅಂದರೆ ಏನು? ಸೊ ಕನ್ಸೆಪ್ಷನ್ ಮೀನ್ಸ್ ನಾವು ಏನಂತ ಹೇಳ್ಬೋದು, ಸ್ಪರ್ಮ್ ಆ್ಯಂಡ್ ಓಮ್ ಏನಾಗ್ತಾ ಇದೆ, ಇಲ್ಲಿ ಫ್ಯೂಷನ್ ಆಗ್ತಾ ಇದೆ. ಫ್ಯೂಷನ್ ಆಫ್ ಅ ಸ್ಪರ್ಮ್ ಆ್ಯಂಡ್ ಓಮ್, ಇದನ್ನು ನಾವು ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫರ್ಟಿಲೈಸೇಷನ್ ಆಗಿದ್ದರಿಂದ ಬರ್ತ್ ಆಗೋ ತನ ಸಮಯನ ನಾವು ಏನಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಏನೇನಾಗುತ್ತೆ, ಬಿಗಿನಿಂಗ್ಸ್ ವೆನ್ ಫರ್ಟಿಲೈಸ್ಡ್ ಎಗ್ ಇಂಪ್ಲಾಂಟ್ ಇನ್ ದಿ ಯೂಟ್ರೈನ್ ಲೈನಿಂಗ್. ಹೌದು ಸರ್, ಫರ್ಟಿಲೈಸೇಷನ್ ಆಗಿದ್ಮೇಲೆ ಏನಾಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ. ಎಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ, ಯೂಟ್ರೈನ್ ಲೈನಿಂಗ್ ಇರುತ್ತೆ ಅಲ್ಲ. ಓಕೆ, ಸೊ ಯೂಟ್ರೈನ್ ಲೈನಿಂಗಲ್ಲಿ ಏನಾಗುತ್ತೆ, ಇದು ಇಂಪ್ಲಾಂಟೇಷನ್ ಆಗುತ್ತೆ ಆ್ಯಂಡ್ ಡೆವಲಪ್ ಇಂಟು ಎಂಬ್ರಿಯೋ. ಹೌದು ಸರ್, ಇದು ಎಂಬ್ರಿಯೋ ಒಳಗಡೆ ಡೆವಲಪ್ ಆಗುತ್ತೆ ಆ್ಯಂಡ್ ಫೀಟಸ್ ಆಗಿ ಇದು ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಪ್ರೆಗ್ನೆನ್ಸಿ ಅಂದರೆ ಏನು. ಓಕೆ, ಸೊ ಪ್ರೆಗ್ನೆನ್ಸಿ ಅಂದರೆ ನೀವೇನಂತ ಹೇಳ್ಬೋದು ಸರ್, ಇಟ್ ಈಸ್ ಅ ಟೈಮ್ ಪೀರಿಯಡ್ ಬಿಟ್ವೀನ್ ದಿ ಕನ್ಸೆಪ್ಷನ್ ಆ್ಯಂಡ್ ಬರ್ತ್. ಓಕೆ, ಸೊ ಕನ್ಸೆಪ್ಷನ್ನಿಂದ ಬರ್ತ್ ಆಗೋ ಸಮಯಕ್ಕೆ ನಾವೇನಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಅದಲ್ಲಿ ಏನಾಗುತ್ತೆ, ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ, ಯೂಟ್ರಸ್ ಒಳಗಡೆ ಇಂಪ್ಲಾಂಟ್ ಆಗುತ್ತೆ ಆ್ಯಂಡ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಫೀಟಸ್ ಆಗಿ ಕೂಡ ಇದು ಡೆವಲಪ್ ಆಗುತ್ತೆ. ಸೊ ಇದರಲ್ಲಿ ನಾವು ನೋಡಿದಾಗ, ಸೊ ಹೌ ಇಟ್ ಅಕರ್ಸ್, ಹೇಗಾಗುತ್ತೆ ಇನ್ ಸೆಕ್ಸುವಲ್ ಇಂಟರ್ಕೋರ್ಸ್. ಓಕೆ, ಸೆಕ್ಸುವಲ್ ಇಂಟರ್ಕೋರ್ಸ್ ಅದರಿಂದ ಕೂಡ ಆಗ್ಬೋದು, ಅಥವಾ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕೂಡ ಆಗ್ಬೋದು. ಎಕ್ಸಾಂಪಲ್ IVF, ಇನ್ ವಿವೋ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ನೀವು ಕೇಳಿರ್ಬೋದು. ಸೊ ಅದರಿಂದ ಕೂಡ ಆಗ್ಬೋದು, ಅಥವಾ ಸೆಕ್ಸುವಲ್ ಇಂಟರ್ಕೋರ್ಸಿಂದ ಕೂಡ ಆಗ್ಬೋದು. ನೆಕ್ಸ್ಟ್ ಡ್ಯೂರೇಷನ್. ಓಕೆ, ಸೊ ಎಷ್ಟು ಡ್ಯೂರೇಷನ್ ಇರುತ್ತೆ ಸರ್, ಎಷ್ಟು ಟೈಮ್ ಗ್ಯಾಪ್ ಇದೆ ಫ್ರಮ್ ಕನ್ಸೆಪ್ಷನ್ ಟು ಬರ್ತ್ ಅಂತ ನಾವು ಕೇಳಿದಾಗ, ಸೊ ಡ್ಯೂರೇಷನ್ ಎಷ್ಟಿರುತ್ತೆ ಪ್ರೆಗ್ನೆನ್ಸಿ ಅಂದರೆ ಅಪ್ರಾಕ್ಸಿಮೇಟ್ಲಿ 40 ವೀಕ್ಸ್. ಓಕೆ, ಎಷ್ಟಿರುತ್ತೆ, 40 ವೀಕ್ಸ್ ಫ್ರಮ್ ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್, ಅಥವಾ LMP ಅಂತ ಹೇಳ್ತೀವಿ. ಓಕೆ, ಸೊ ಡ್ಯೂರೇಷನ್ ಎಷ್ಟಿರುತ್ತೆ ಸರ್ ಪ್ರೆಗ್ನೆನ್ಸಿದು, 40 ವೀಕ್ಸ್ ಫ್ರಮ್ ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್. ಓಕೆ, ಸೊ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಇರುತ್ತಲ್ಲ, ಅದರ ಫಸ್ಟ್ ಡೇಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಎಷ್ಟಿರುತ್ತೆ, 40 ವೀಕ್ಸ್ ಇರುತ್ತೆ. ಓಕೆ, ಸೊ 40 ವೀಕ್ಸ್ ಇರುತ್ತೆ. ನೆಕ್ಸ್ಟ್ 38 ವೀಕ್ಸ್ ಕೂಡ ಇರುತ್ತೆ ಫ್ರಮ್ ಕನ್ಸೆಪ್ಷನ್. ಓಕೆ, ಸೊ ಕನ್ಸೆಪ್ಷನ್ ಆದಾಗಿಂದ, ಕನ್ಸೆಪ್ಷನ್ ಮೀನ್ಸ್ ಸ್ಪರ್ಮ್ ಆ್ಯಂಡ್ ಓಮ್ ಎರಡು ಮೀಟ್ ಆದಾಗಿಂದ ಪ್ರೆಗ್ನೆನ್ಸಿ ಎಷ್ಟಿರುತ್ತೆ ಅಂತ ಕೇಳಿದಾಗ 38 ವೀಕ್ಸ್ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಫ್ರಮ್ ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಇಟ್ ಈಸ್ 40 ವೀಕ್ಸ್ ಆ್ಯಂಡ್ ಫ್ರಮ್ ಕನ್ಸೆಪ್ಷನ್ ನಾವು ನೋಡಿದರೆ 38 ವೀಕ್ಸ್ ಪ್ರೆಗ್ನೆನ್ಸಿ ಇರುತ್ತೆ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 9 ಮಂತ್. ಓಕೆ, ಸೊ ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ಲಿ 9 ಮಂತ್ ಇರುತ್ತೆ. ಓಕೆ, ಸೊ 9 ಮಂತ್ 7 ಡೇಸ್ ಅಂತ ಕೂಡ ನೀವು ಅದನ್ನು ಹೇಳ್ಬೋದು. ಸೊ 9 ಮಂತ್ ಅಷ್ಟಿದ್ರೆ ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಸ್ಟೇಜಸ್ ಆಗಿ ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ, ಅಥವಾ ನಾವು ಏನಂತ ಹೇಳ್ತೀವಿ, ಈ ಸ್ಟೇಜಸನ್ನು ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತ ಹೇಳ್ಬೋದು, ಟ್ರೈಮಿಸ್ಟರ್ ಅಂತ ಕೂಡ ಹೇಳ್ಬೋದು. ಡಿವೈಡೆಡ್ ಇಂಟು 3 ಟ್ರೈಮಿಸ್ಟರ್. ಎಷ್ಟು ಟ್ರೈಮಿಸ್ಟರ್ಗಳಿದ್ದಾವೆ ಸರ್, ಇಲ್ಲಿ 3 ಟ್ರೈಮಿಸ್ಟರ್ಗಳಿದ್ದಾವೆ, ಈಚ್ ಲಾಸ್ಟಿಂಗ್ 12 to 14 ವೀಕ್. ಓಕೆ, ಸೊ ಪ್ರತಿಯೊಂದು ಟ್ರೈಮಿಸ್ಟರ್ ಒಳಗಡೆನೂ 12ಇಂದ 14 ವೀಕ್ಸ್ಗಳು ಇದ್ದಾವೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಪ್ರೆಗ್ನೆನ್ಸಿ ಅಂದರೆ. ಓಕೆ, ಸೊ ಪ್ರೆಗ್ನೆನ್ಸಿ ಅಂದರೆ ಸರ್, ಇಟ್ ಇಸ್ ಅ ಟೈಮ್ ಫ್ರಮ್ ಕನ್ಸೆಪ್ಷನ್ ಟು ಬರ್ತ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಫರ್ಟಿಲೈಸ್ಡ್ ಎಗ್ ಬಂದು ಯೂಟ್ರಸಲ್ಲಿ ಇಂಪ್ಲಾಂಟ್ ಆಗುತ್ತೆ, ಅದೇ ಎಂಬ್ರಿಯೋ ಒಳಗಡೆ ಡೆವಲಪ್ ಆಗುತ್ತೆ ಆ್ಯಂಡ್ ಫೀಟಸ್ ಆಗೋದು ಏನಾಗುತ್ತೆ, ಡೆವಲಪ್ ಆಗುತ್ತೆ. ಓಕೆ, ಸೊ ಸೆಕ್ಸುವಲ್ ಇಂಟರ್ಕೋರ್ಸಿಂದ ಆಗಬಹುದು, ಅಥವಾ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿಯಿಂದ ಕೂಡ ಆಗ್ಬೋದು. ಓಕೆ, ಸೊ ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ನಾವು ನೋಡಿದಾಗ 40 ವೀಕ್ಸ್ ಫ್ರಮ್ LMP. ಓಕೆ, ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಫಸ್ಟ್ ಡೇಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 40 ವೀಕ್ಸ್ ಇರುತ್ತೆ, ಅಥವಾ ಕನ್ಸೆಪ್ಷನ್ನಿಂದ ನಾವು ನೋಡಿದಾಗ 38 ವೀಕ್ಸ್ ಇದು ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 9 ಮಂತ್ ಪ್ರೆಗ್ನೆನ್ಸಿ ಇರುತ್ತೆ. ಓಕೆ, 9 ಮಂತ್ 7 ಡೇಸ್ ಅಂತ ಕೂಡ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟೇಜಸ್ ಅಥವಾ ಟ್ರೈಮಿಸ್ಟರ್ಸ್ ಆಫ್ ಪ್ರೆಗ್ನೆನ್ಸಿ. ಓಕೆ, ಸೊ ಎಷ್ಟು ಟ್ರೈಮಿಸ್ಟರ್ಸ್ ಇರ್ತವೆ ಅಂತ ಹೇಳಿದ್ದೀವಿ ಸರ್, 3 ಟ್ರೈಮಿಸ್ಟರ್ಸ್ ಇರ್ತವೆ. ಸೊ ನೋಡೋಣ ಫಸ್ಟ್ ಟ್ರೈಮಿಸ್ಟರ್. ಓಕೆ, ಸೊ ಫಸ್ಟ್ ಟ್ರೈಮಿಸ್ಟರ್ ಇದರ ಡ್ಯೂರೇಷನ್ ಎಷ್ಟಿದೆ, ಫ್ರಮ್ ಫಸ್ಟ್ ವೀಕ್ ಟು 12 ವೀಕ್. ಓಕೆ, ಸೊ 12 ವೀಕ್ ತನಕ ಏನಿದೆ, ಫಸ್ಟ್ ಟ್ರೈಮಿಸ್ಟರ್ ಇದೆ. ಓಕೆ, ಸೊ 12 ವೀಕ್, ಅಥವಾ ನಾವು ಏನಂತ ಹೇಳ್ಬೋದು, 3 ಮಂತ್
3 ಮಂತ್ ಕೂಡ ಹೇಳ್ಬೋದು. ಓಕೆ, ಸೊ 12 ವೀಕ್ ತನಕ ಏನಿರುತ್ತೆ ಫಸ್ಟ್ ಟ್ರೈಮಿಸ್ಟರ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಕನ್ಸೆಪ್ಷನ್ ಆಗುತ್ತೆ. ಕನ್ಸೆಪ್ಷನ್ ಮೀನ್ಸ್ ಸ್ಪರ್ಮ್ ಫರ್ಟಿಲೈಸಸ್ ದಿ ಎಗ್, ಅಂದರೆ ಸ್ಪರ್ಮ್ ಆ್ಯಂಡ್ ಎಗ್ ಏನಾಗುತ್ತೆ ಮೀಟ್ ಆಗುತ್ತೆ. ಫಾರ್ಮಿಂಗ್ ದಿ ಝೈಗೋಟ್ ಏನಾಗಿದೆ, ಇಲ್ಲಿ ಝೈಗೋಟ್ ಫಾರ್ಮೇಷನ್ ಆಗಿದೆ. ಈ ಝೈಗೋಟ್ ಬಂದು ಏನಾಗುತ್ತೆ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ಸೊ ಇಂಪ್ಲಾಂಟೇಷನ್ ಫರ್ಟಿಲೈಸ್ಡ್ ಎಗ್ ಅಟ್ಯಾಚಸ್ ಟು ದಿ ಯೂಟ್ರೈನ್ ವಾಲ್. ಹೌದು ಸರ್, ಏನಾಗುತ್ತೆ ಇಂಪ್ಲಾಂಟೇಷನ್ ಆಗುತ್ತೆ. ಎಲ್ಲಾಗುತ್ತೆ ಯೂಟ್ರೈನ್ ವಾಲಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್. ಓಕೆ, ಸೊ ಇದೇನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಡ್ ಇಂಟು ಎಂಬ್ರಿಯೋ ಒಳಗಡೆ ಇದು ಡೆವಲಪ್ ಆಗುತ್ತೆ. ಆ್ಯಂಡ್ ಪ್ಲಾಸೆಂಟಾ ಬಿಗಿನ್ ಟು ಫಾರ್ಮ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಪ್ಲಾಸೆಂಟಾ ಕೂಡ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾಗ್ತಾ ಇದೆ ಸರ್, ಇದು ಫಸ್ಟ್ ಟ್ರೈಮಿಸ್ಟರ್ಲಿ ಏನಾಗ್ತಾ ಇದೆ ಪ್ಲಾಸೆಂಟಾ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಪ್ಲಾಸೆಂಟಾ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ರಿಸ್ಕ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಯಾವ ರಿಸ್ಕ್ ಇರುತ್ತೆ, ಹೈಯೆಸ್ಟ್ ರಿಸ್ಕ್ ಅಥವಾ ಹೈಯೆಸ್ಟ್ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್ ಡ್ಯೂರಿಂಗ್ ದಿಸ್ ಸ್ಟೇಜ್. ಓಕೆ, ಸೊ ಇಲ್ಲೇನಿರುತ್ತೆ ಹೈಯೆಸ್ಟ್ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್ ಅಂದರೆ ಅಬೋರ್ಷನ್ ಆಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಫಸ್ಟ್ ಟ್ರೈಮಿಸ್ಟರ್ ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಟ್ರೈಮಿಸ್ಟರ್ ಡ್ಯೂರೇಷನ್ ನಾವು ಕೇಳಿದರೆ ಫ್ರಮ್ 0 to 12 ವೀಕ್ ಅಂತ ಹೇಳಬೇಕು. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಕನ್ಸೆಪ್ಷನ್ ಸ್ಪರ್ಮ್ ಆ್ಯಂಡ್ ಓಮ್ ಮೀಟ್ ಆಗುತ್ತೆ. ಏನಾಗುತ್ತೆ ಝೈಗೋಟ್ ಆಗುತ್ತೆ. ಓಕೆ, ಸೊ ಆ ಝೈಗೋಟ್ ಬಂದು ಯೂಟ್ರೈನ್ ವಾಲ್ ಮೇಲೆ ಏನಾಗ್ತಾ ಇದೆ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಎಂಬ್ರಿಯೋ ಕೂಡ ಡೆವಲಪ್ ಆಗಿದೆ ಆ್ಯಂಡ್ ಪ್ಲಾಸೆಂಟಾ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ರಿಸ್ಕ್ ಇಲ್ಲಿ ಏನಿದೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಸೆಕೆಂಡ್ ಟ್ರೈಮಿಸ್ಟರ್. ಓಕೆ, ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಎಷ್ಟಿರುತ್ತೆ ಸರ್ 13 to 28 ವೀಕ್. ಓಕೆ, ಸೊ ಇಲ್ಲಿ ನಾವು ಜಸ್ಟ್ ನೋಡಿದ್ದೀವಿ ಫಸ್ಟ್ ಟ್ರೈಮಿಸ್ಟರ್ ಎಷ್ಟಿತ್ತು ಫಸ್ಟ್ ಟ್ರೈಮಿಸ್ಟರ್ 1 to 12 ವೀಕ್ ಅಥವಾ 0 to 12 ವೀಕ್. ಸೆಕೆಂಡ್ ಟ್ರೈಮಿಸ್ಟರ್ ಎಷ್ಟಿದೆ 13 to 28 ವೀಕ್. ಥರ್ಡ್ ಟ್ರೈಮಿಸ್ಟರ್ ಎಷ್ಟಿರುತ್ತೆ ಇದರ ಡ್ಯೂರೇಷನು, ಥರ್ಡ್ ಟ್ರೈಮಿಸ್ಟರ್ ಫ್ರಮ್ 29 to 40 ವೀಕ್. 42 ಅಂತ ಕೂಡ ಹೇಳ್ಬೋದು, 40 ಪ್ಲಸ್ ಅಂತ 40 ಪ್ಲಸ್. ಓಕೆ, 42 ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಓಕೆ, ಸೊ ಫಸ್ಟ್ ಟ್ರೈಮಿಸ್ಟರ್ ಫ್ರಮ್ 0 to 12 ವೀಕ್ ತಾನೇ ಏನಿತ್ತು ಫಸ್ಟ್ ಟ್ರೈಮಿಸ್ಟರ್ ಇತ್ತು. ಸೊ ಸೆಕೆಂಡ್ ಏನಿದೆ ಸೆಕೆಂಡ್ ಟ್ರೈಮಿಸ್ಟರ್. ಇದರ ಡ್ಯೂರೇಷನ್ ಎಷ್ಟಿದೆ ಸರ್ 13 to 28 ವೀಕ್. ಓಕೆ, ಸೊ 13 to 28 ವೀಕ್. ಸೊ ಇಲ್ಲಿ ಏನಾಗುತ್ತೆ 13 to 28 ವೀಕ್ಸ್ ಒಳಗಡೆ ಫೀಟಲ್ ಮೂಮೆಂಟ್ಸ್ ಸ್ಟಾರ್ಟ್ ಆಗ್ತವೆ. ಫೀಟಲ್ ಮೂಮೆಂಟ್ಸ್ ಏನಾಗ್ತವೆ ಸ್ಟಾರ್ಟ್ ಆಗ್ತವೆ ಅಂದರೆ ಒಳಗಡೆ ಫೀಟಸ್ ಇದೆಯಲ್ಲ, ಗರ್ಭದ ಒಳಗಡೆ ಏನಿದೆ ಫೀಟಸ್ ಇದೆ, ಆ ಫೀಟಸ್ ಏನಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೀಟಲ್ ಮೂಮೆಂಟ್ಸ್ ಇಲ್ಲಿ ನೋಡ್ಬೋದು. ಮದರ್ ಮೇ ಫೀಲ್ ಬೇಬೀಸ್ ಕಿಕ್ಸ್. ಓಕೆ, ಸೊ ಮದರ್ ಬೇಬಿ ಕಿಕ್ಸನ್ನು ಕೂಡ ಫೀಲ್ ಮಾಡ್ಬೋದು. ಓಕೆ, ಸೊ ಒಳಗಡೆ ಬೇಬಿ ಇದೆ, ಒಳಗಡೆ ಫೀಟಸ್ ಇದೆ, ಅದು ಏನು ಮಾಡ್ತಾ ಇದೆ ಕಿಕ್ ಮಾಡ್ತಾ ಇದೆ, ಯೂಟ್ರಸ್ಗೆ ಕಿಕ್ ಮಾಡ್ತಾ ಇದೆ. ಸೊ ಮದರ್ ಕೂಡ ಫೀಲ್ ಮಾಡ್ಬೋದು. ಸೊ ಯಾವ ವೀಕಲ್ ಮದರ್ ಫೀಲ್ ಮಾಡ್ಬೋದು ಅಂತ ಕೇಳಿದರೆ ಸೊ 18 to 22 ಅಂತ ಕೂಡ ಹೇಳ್ಬೋದು, ಅಥವಾ 16 to 22 ವೀಕ್ ತನಕ ಬೇಬಿ ಮೀನ್ಸ್ ಮದರ್ ಏನು ಮಾಡ್ಬೋದು ಫೀಲ್ ಮಾಡ್ಬೋದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಇದರಲ್ಲಿ ಏನಾಗ್ತಾ ಇದೆ ಸೊ ಫೀಟಲ್ ಮೂಮೆಂಟ್ಸ್ ಏನಾಗ್ತಾ ಇದ್ದಾವೆ ಫೀಲ್ ಆಗ್ತಾ ಇದ್ದಾವೆ. ಯಾವಾಗ ಮದರ್ ಫೀಲ್ ಮಾಡ್ಕೋಬೋದು ಸರ್ 16ನಲ್ಲಿ ಫೀಲ್ ಮಾಡ್ಕೋಬೋದು, 12 ತನೂ 22 ವೀಕ್ಸ್ ಆಫ್ ಜೆಸ್ಟೇಷನ್ ತನೂ ಆಕೆ ಏನು ಮಾಡ್ಬೋದು ಫೀಲ್ ಮಾಡ್ಕೋಬೋದು, ಯಾರು ಪ್ರೆಗ್ನೆಂಟ್ ಇದ್ದಾರೆ ಅವರು. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಸೊ ಇಲ್ಲೊಂದು ಟರ್ಮಿನಾಲಜಿ ಬರುತ್ತೆ, ಫಸ್ಟ್ ಫೀಟಲ್ ಮೂಮೆಂಟ್ felt by pregnant woman is quickening. ಓಕೆ, ಸೊ ಫಸ್ಟ್ ಟೈಮ್ ಫೀಟಸ್ ಏನು ಮಾಡ್ತಾ ಇದೆ ಮೂಮೆಂಟ್ ಮಾಡ್ತಾ ಇದೆ. ಸೊ ಅದು ಫಸ್ಟ್ ಟೈಮ್ ಮದರಿಗೆ ಫೀಲ್ ಆಗಿದೆ ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ ಕ್ವಿಕ್ನಿಂಗ್ ಅಂತ ಹೇಳ್ತೀವಿ. ಸೊ ಮುಂದ್ಗಡೆ ಕೂಡ ಬರುತ್ತೆ, ಜಸ್ಟ್ ಒಂದು ಸ್ಟಾರ್ ಮಾರ್ಕ್ ಹಾಕಿ ಬರೆದಿಡಿ. ಓಕೆ, ಸೊ ಇಲ್ಲಿ ನೀವು ಅರ್ಥ ಆಗಿರ್ಬೋದು. ಸೊ ಸೆಕೆಂಡ್ ಟ್ರೈಮಿಸ್ಟರ್ಲಿ ಏನಾಗುತ್ತೆ ಫೀಟಲ್ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ಯಾವಾಗ ಸ್ಟಾರ್ಟ್ ಆಗುತ್ತೆ 16 to 22 ವೀಕ್ ತನಕ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ವಯಬಿಲಿಟಿ ನಾವು ನೋಡಿದರೆ ವಯಬಿಲಿಟಿ ಅಂದರೆ ಏನು, ಸೊ ಬೇಬೀಸ್ ಸರ್ವೈವ್ ಆಗ್ತವೆ
ಇಟ್ಸ್ ಓನ್ ಅಂತ ಹೇಳ್ತೀವಿ. ಓಕೆ, ಸೊ ವಯಬಿಲಿಟಿ ವಾಟ್ ಈಸ್ ವಯಬಿಲಿಟಿ? ಸೊ ವಯಬಿಲಿಟಿ ಅಂದರೆ ಏನು? ಬೇಬಿ ಬರ್ತ್ ಆಗಿದ್ಮೇಲೆ, ಬೇಬಿ ಮೀನ್ಸ್ ಒಳಗಡೆ ಯೂಟ್ರಸ್ ಒಳಗಡೆ ಬೇಬಿ ಇದೆಲ್ಲ ಬರ್ತ್ ಆಗಿದ್ಮೇಲೆ ಸರ್ವೈವ್ ಮಾಡಬೇಕು. ಸರ್ವೈವ್ ವಿತ್ ಆರ್ ವಿಥೌಟ್ ಹೆಲ್ಪ್. ಓಕೆ, ಸೊ ವಯಬಿಲಿಟಿ ಅಂದರೆ ಏನು? ಫೀಟಸ್ ಒಳಗಡೆ ಇದೆಯಲ್ಲ, ಸೊ ಫೀಟಸ್ ಹೊರಗಡೆ ಬಂದ ಮೇಲೆ ಮೀನ್ಸ್ ಡೆಲಿವರಿ ಆಗಿದ ಮೇಲೆ ಅದು ಸರ್ವೈವ್ ಮಾಡಬೇಕು ವಿತ್ ಹೆಲ್ಪ್. ಮೀನ್ಸ್ ವಿತ್ ಹೆಲ್ಪ್ ಅಂದರೆ ಏನು? ಮೆಡಿಕಲ್ ಇಂಟರ್ವೆನ್ಷನ್ನಿಂದ ಅಥವಾ ವಿಥೌಟ್ ಹೆಲ್ಪ್ ಕೂಡ ಅದು ಏನು ಮಾಡ್ಬೋದು? ಸರ್ವೈವ್ ಮಾಡ್ಬೋದು. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ವಯಬಿಲಿಟಿ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ವಯಬಿಲಿಟಿ ಅಂದರೆ ಏನು. ಬೇಬಿ ಬಾರ್ನ್ ಆಗಿದ ಮೇಲೆ ಮೀನ್ಸ್ ಅದು ಫೀಟಸ್ ಇದೆಯಲ್ಲ, ಫೀಟಸ್ ಬಾರ್ನ್ ಆಗಿದ ಮೇಲೆ ಅದು ವಿತ್ ಹೆಲ್ಪ್ನು ಜೀವಂತ ಇರಬಹುದು ಅಥವಾ ವಿಥೌಟ್ ಹೆಲ್ಪ್ನು ಜೀವಂತ ಇರಬೇಕು. ಅದನ್ನು ನಾವು ವಯಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ವಿತ್ ಹೆಲ್ಪ್ ಅಥವಾ ವಿಥೌಟ್ ಹೆಲ್ಪ್ ಅದು ಜೀವ ಇರಲಿಲ್ಲ ಅಂದರೆ ಅರ್ಥ ಏನು? ವಯಬಿಲಿಟಿ ಅಲ್ಲ ಅಂತ ಅರ್ಥ. ಓಕೆ, ಸೊ ವಯಬಿಲಿಟಿ ಅಂದರೆ ನೆನ್ಪಿಟ್ಕೋಬೇಕು, ಭಾಳ ಸರಿ ಯೂಸ್ ಆಗುತ್ತೆ ಟರ್ಮಿನಾಲಜಿ. ಓಕೆ, ಸೊ 20 ವೀಕ್ ವಯಬಿಲಿಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಬೈ 28th ವೀಕ್. ಓಕೆ, ಸೊ 28th ವೀಕಲ್ಲಿ ಏನಾಗುತ್ತೆ? ವಯಬಿಲಿಟಿ ಸ್ಟಾರ್ಟ್ ಆಗುತ್ತೆ. ವಯಬಿಲಿಟಿ ಅಂದರೆ ಏನು? 28th ವೀಕ್ ಇರೋ ಬೇಬಿ ಮೀನ್ಸ್ 28th ವೀಕ್ ಜೆಸ್ಟೇಷನ್ ಏಜ್ ಇರೋ ಫೀಟಸ್ ಅಥವಾ ಬೇಬಿ ಡೆಲಿವರಿ ಆಗಿದ ಮೇಲೆ ಅದು ವಿತ್ ಹೆಲ್ಪ್ ಅಥವಾ ವಿಥೌಟ್ ಹೆಲ್ಪ್ ಅದು ಜೀವಂತ ಇರಬಹುದು, ಸರ್ವೈವ್ ಮಾಡಬಹುದು. ಅದನ್ನು ನಾವು ವಯಬಿಲಿಟಿ ಅಂತ ಹೇಳ್ತೀವಿ. ಯಾವಾಗ ಸ್ಟಾರ್ಟ್ ಆಗುತ್ತೆ? 28th ವೀಕ್ ಆಫ್ ಜೆಸ್ಟೇಷನ್. ಓಕೆ, ಓವರ್ 90% ಆಫ್ ಬೇಬೀಸ್ ಕ್ಯಾನ್ ಸರ್ವೈವ್ ಔಟ್ಸೈಡ್ ದಿ ವೂಮ್ ವಿತ್ ಮೆಡಿಕಲ್ ಸಪೋರ್ಟ್. ಹೌದು ಸರ್, 90% ಆಫ್ 28th ವೀಕ್ ಆಫ್ ಜೆಸ್ಟೇಷನ್ ಬೇಬೀಸ್ ಇರ್ತವೆ ಅಲ್ಲ, ಅವೇನಾಗ್ಬೋದು? ಸರ್ವೈವ್ ಆಗ್ಬೋದು ವಿತ್ ಮೆಡಿಕಲ್ ಸಪೋರ್ಟ್. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ವಯಬಿಲಿಟಿ ಅಂತ ಹೇಳ್ತೀವಿ. ನೆನ್ಪಿಡಬೇಕು ವಯಬಿಲಿಟಿ. ಸೊ ಐ ಥಿಂಕ್ ನಿಮಗೆ ಸೆಕೆಂಡ್ ಟ್ರೈಮಿಸ್ಟರ್ ಅರ್ಥ ಆಗಿದೆ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಟೈಮ್ ಡ್ಯೂರೇಷನ್ ನಾವು ನೋಡಿದರೆ 13 to 28th ವೀಕ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ? ಮದರಿಗೆ ಫೀಟಲ್ ಮೂಮೆಂಟ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೀನ್ಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? 16ಗೆ ಸ್ಟಾರ್ಟ್ ಆಗುತ್ತೆ. 16ನಿಂದ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಮೂಮೆಂಟ್ ಆಫ್ ದಿ ಫೀಟಸ್ ಫೆಲ್ಟ್ ಬೈ ದಿ ಮದರ್, ಅದನ್ನು ನಾವು ಏನಂತ ಹೇಳಿವಿ? ಕ್ವಿಕನಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ? ವಯಬಿಲಿಟಿ ಅಂದರೆ ಏನು? 28th ವೀಕ್ ಆಫ್ ಜೆಸ್ಟೇಷನ್ ಬೇಬಿ ಇದೆ. ಓಕೆ, ಸೊ ಪ್ರೆಗ್ನೆನ್ಸಿ ಎಷ್ಟಿದೆ? 28th ವೀಕ್ ಇದೆ. ಸೊ ಆ ಸಮಯದಲ್ಲ ಬೇಬಿ ಬರ್ತ್ ಆಗಿದ್ರೆ, ಓಕೆ, ಸೊ ಬರ್ತ್ ಆಯಿತು ಅಂದರೆ 90% ಬೇಬೀಸ್ ಏನಾಗ್ಬೋದು? ಸೇವ್ ಆಗ್ಬೋದು, ಸರ್ವೈವ್ ಆಗ್ಬೋದು ವಿತ್ ಮೆಡಿಕಲ್ ಸಪೋರ್ಟ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಥರ್ಡ್ ಟ್ರೈಮಿಸ್ಟರ್. ಓಕೆ, ಸೊ ಥರ್ಡ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ? ಫ್ರಮ್ ವೀಕ್ 29 to 40 ಅಥವಾ 40+ ಅಂತ ಕೂಡ ಹೇಳ್ಬೋದು, 40+. ಓಕೆ, 40ಕ್ಕಿಂತ ಜಾಸ್ತಿನೂ ನೀವು ಹೋಗ್ಬೋದು, ಬಟ್ ನಾವು ಕನ್ಸಿಡರ್ ಮಾಡ್ತೀವಿ 40. ಓಕೆ, ಸೊ ಥರ್ಡ್ ಟ್ರೈಮಿಸ್ಟರ್ ಡ್ಯೂರೇಷನ್ ಎಷ್ಟಿದೆ ಸರ್? 29 ವೀಕಿಂದ 40 ವೀಕ್ ತನಕ ನಾವು ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಫೈನಲ್ ಗ್ರೋತ್ ಎಲ್ಲಾಗುತ್ತೆ? ಥರ್ಡ್ ಟ್ರೈಮಿಸ್ಟರಲ್ಲಾಗುತ್ತೆ. ಓಕೆ, ಫೀಟಸ್ ಗೇನ್ ವೇಟ್, ಫೀಟಸ್ ಏನು ಮಾಡುತ್ತೆ? ವೇಟ್ ಗೇನ್ ಮಾಡುತ್ತೆ. ಆ್ಯಂಡ್ ಆರ್ಗನ್ಸ್ ಏನಾಗ್ತವೆ? ಇಲ್ಲಿ ಮ್ಯಾಚ್ಯೂರ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ಬರ್ತ್ ಪ್ರಿಪರೇಷನ್. ಇಲ್ಲಿ ಏನಾಗುತ್ತೆ? ಬರ್ತ್ಗೋಸ್ಕರ ಪ್ರಿಪರೇಷನ್ ಆಗ್ತಾ ಇದೆ. ಬೇಬಿ ಮೂವ್ ಇಂಟು ಹೆಡ್ ಡೌನ್ ಪೊಸಿಷನ್ ಫಾರ್ ಡೆಲಿವರಿ. ಓಕೆ, ಸೊ ಇಷ್ಟೊತ್ತನ ಬೇಬಿ ಹೆಗ್ಗಡೆ ಇತ್ತು, ಬೇಬಿ ಹೆಡ್ ಮೇಲ್ಗಡೆ ಇತ್ತು. ಸೊ ಇವಾಗ ಏನಾಗ್ತಾ ಇದೆ? ಅದು ಬೇಬಿ ಹೆಡ್ ಇದೆಯಲ್ಲ ಡೌನ್ ಸೈಡಲ್ಲಿ ಏನಾಗ್ತಾ ಇದೆ? ಈಗ ಮೂವ್ ಆಗ್ತಾ ಇದೆ ಫಾರ್ ಡೆಲಿವರಿ. ಓಕೆ, ಸೊ ವಜೈನಲ್ ಡೆಲಿವರಿ ಆಗಬೇಕು ಅಂತ ಬೇಬಿ ಹೆಡ್ ಏನಾಗ್ತಾ ಇದೆ? ಡೌನ್ ಪೊಸಿಷನಲ್ಲಿ ಹೋಗ್ತಾ ಇದೆ. ಓಕೆ, ಯಾವ ಕಡೆ ಹೋಗ್ತಾ ಇದೆ? ಸರ್ವೈಕಲ್ ಇಂಟರ್ನಲ್ OS ಇರುತ್ತೆಲ್ಲ, ಸರ್ವಿಕ್ಸ್ ಓಪನಿಂಗ್ ಇರುತ್ತೆಲ್ಲ, ಸೊ ಆ ಕಡೆ ಇದು ಹೋಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಥರ್ಡ್ ಟ್ರೈಮಿಸ್ಟರ್ ಕೂಡ ಅರ್ಥ ಆಗಿರ್ಬೋದು. ಸೊ ಏನಿದೆ ಇಲ್ಲಿ? 29 ವೀಕಿಂದ 40 ವೀಕ್ ತನಕ ನಾವು ಏನಂತ ಹೇಳ್ತೀವಿ? ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ? ಫೀಟಸ್ ಏನು ಮಾಡುತ್ತೆ? ವೇಟ್ ಗೇನ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಆರ್ಗನ್ಸ್ ಎಲ್ಲ ಮೆಚ್ಯೂರ್ ಆಗ್ತವೆ. ಬರ್ತ್ ಪ್ರಿಪರೇಷನ್ ಆಗುತ್ತೆ ಸರ್. ಹೇಗಾಗುತ್ತೆ? ಬೇಬಿ ಮೂವ್ ಡೌನ್ ಪೊಸಿಷನ್ ಫಾರ್ ಡೆಲಿವರಿ. ಓಕೆ, ಸೊ ಬೇಬಿ ಏನು ಮಾಡ್ತಾ ಇದೆ? ಕೆಳಗಡೆ ಮೀನ್ಸ್ ಡೌನ್ ಪೊಸಿಷನಲ್ಲಿ ಆಗ್ತಾ ಇದೆ. ಅಂದರೆ ಬೇಬಿ ಇದು ಹೆಡ್ ಇದೆ, ಸೊ ಇದು ಬಾಡಿ ಇದೆ. ಓಕೆ, ಸೊ ಈ ಥರ ಬೇಬಿ ಹೆಡ್ ದೊಡ್ಡದಿರುತ್ತೆ, ಬಟ್ ಸ್ಟಿಲ್. ಓಕೆ, ಸೊ ಯಾವ ಥರ ಆಗ್ತಾ ಇದೆ? ಸೊ ದಿಸ್ ಈಸ್ ಯೂಟ್ರಸ್. ಸೊ ಬೇಬಿ ಹೆಡ್ ಕೆಳಗಡೆ ಬರ್ತಾ ಇದೆ, ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಕಡೆ ಬರ್ತಾ ಇದೆ. ಯಾಕಂದರೆ ಅದಕ್ಕೆ ಆಗೋದಿದೆ? ಹೊರಗಡೆ ಬರೋದಿದೆ. ಓಕೆ, ಯೂಟ್ರಸ್ಸಿಂದ ಎಕ್ಸ್ಟ್ರಾ ಯೂಟ್ರೈನ್ ಲೈಫಿಗೆ ಬರೋದಿದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಪ್ರೆಗ್ನೆನ್ಸಿ ಅಂದರೆ ಏನು ಸರ್? ಇಟ್ ಇಸ್ ಅ ಟೈಮ್ ಪೀರಿಯಡ್ ಫ್ರಮ್ ಕನ್ಸೆಪ್ಷನ್ ಟು ಬರ್ತ್, ಅದನ್ನು ನಾವು ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ 3 ಟ್ರೈಮಿಸ್ಟರ್ ಇರ್ತವೆ. ಓಕೆ, ಸೊ 3 ಟ್ರೈಮಿಸ್ಟರ್ಗಳಿರ್ತವೆ. ಯಾವ್ಯಾವ ಇರ್ತವೆ? 3 ಟ್ರೈಮಿಸ್ಟರ್. ಫಸ್ಟ್
ಸೆಕೆಂಡ್, ಥರ್ಡ್ ಟ್ರೈಮಿಸ್ಟರ್ ಇರುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಡ್ಯೂರೇಷನ್ ಫ್ರಮ್ 0 to 12 ಅಥವಾ 1 to 12 ವೀಕ್, 13 to 28 ವೀಕ್ ಸೆಕೆಂಡ್ ಟ್ರೈಮಿಸ್ಟರ್. ಥರ್ಡ್ ಟ್ರೈಮಿಸ್ಟರ್ ನಾವು ನೋಡಿದರೆ 29 to 40 ಪ್ಲಸ್ ವೀಕ್ಸ್. ಸೊ ಇಷ್ಟು ನೆನ್ಪಿಡಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.